ಸಮೀರ್ ಅವರು ಕರೆಕ್ಟ್ ಆಗಿ ಹೇಳಿದ್ರು. ರಿಪೋರ್ಟ್ ಬಂದಿದ್ದು ಯಾವಾಗ? ರಿಪೋರ್ಟ್ ಬಂದಿದ್ದು ಅಕ್ಟೋಬರ್ 2023. ಯಾರ ಸರ್ಕಾರ ಇತ್ತು? ಆಮೇಲೆ DC ಅವ್ರ ಲೆಟರ್ ಬರ್ತಿದ್ದು ಯಾವಾಗ? ನವೆಂಬರ್ 27, 2023. ಒಂದ್ ನಿಮಿಷ ನಟರಾಜಣ್ಣ, ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಒಂದ್ ನಿಮಿಷ. ಯಾರು ಟೆಕ್ನಿಕಲಿ ಯಾರು ಈ ಕಮಿಟಿನಲ್ಲಿ ಇದ್ರು ಅವರು ಸಹ ನನಗೆ ತುಂಬ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ಸು. ಅದರಿಂದಾಗಿ ಅವ್ರ ಹತ್ರ ತಿಳ್ಕೊಂಬಂದಿದ್ದೀನಿ. ನೋಡಿ, ಇದರಲ್ಲಿ ಪಾಯಿಂಟ್ ಏನು ಗೊತ್ತಾ, ಈ 2020ರಲ್ಲಿ ಏನು ಹೇಳಿರ್ತಾರೆ, ಈ ಅನುಪಾತ 50-50% ಅನುಪಾತ ಏನಿದೆ ಇದರಲ್ಲಿ ಸೈಟ್ ಹಂಚಿಕೆ ಮಾಡಿ ಅಂತ ಹೇಳ್ತಾರೆ. ಯಾವಾಗ? ರೆಟ್ರೋಸ್ಪೆಕ್ಟ್ 2009 ಆದಮೇಲೆ ಪ್ರಸ್ಪೆಕ್ಟಿವ್ ಹೊಸದಾಗಿ ಅಕ್ವಿಸಿಷನ್ಸ್ ಆದಮೇಲೆ ಆವಾಗ ಏನಾಗ್ತದೆ ಅಂತಂದರೆ, ಈ ಕೆಲವರು ಸಿದ್ದರಾಮಯ್ಯ ಅಂತ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ ಇಂಥವರೆಲ್ಲ ಅಲರ್ಟ್ ಮಾಡಿಸ್ಕೊಂತಾರೆ 50-50 ಅನುಪಾತದಲ್ಲಿ ಬಿಡಿ ಸೈಟ್ಗಳನ್ನ. ಆವಾಗ ಈ 2023 ಮೇ ಆದಮೇಲೆ ಒಂದು ಹಗರಣ ಆಗಿದೆ. ಅದನ್ನ ಆ ರೀತಿ ಹಗರಣ ಅಲ್ಲ, ಅದು ಬಿಡಿ ಹಗರಣ, ಬಿಡಿ ಸೈಟ್ಗಳ ಹಗರಣ. ಈಗೇನಾಯ್ತು ಕೇಳಿ, 2023 ಮೇ ಆದಮೇಲೆ ಏನಾಯ್ತು ಅಂದರೆ, ಈಗ ಉದಾಹರಣೆಗೆ ನಾನು ಒಂದು ಲೇಔಟ್ ಮಾಡಿದ್ದೆ, ನಾನು ಪ್ರೈವೇಟ್ ಲೇಔಟು. ಆ ಪ್ರೈವೇಟ್ ಲೇಔಟ್ ಮಾಡಿದ್ದಾಗ ನಾನು ಅಪ್ರೂವಲ್ ತೊಗೊಂಡಿದ್ದೆ, ಮುಡಾ ಅಪ್ರೂವಲ್ ಒಂದು ಕೇಸಲ್ಲಿ. ಇನ್ನೊಂದು ಕೇಸಲ್ಲಿ ವೀರಣ್ಣವರು ಲೇಔಟ್ ಮಾಡಿದ್ರು, ಮುಡಾ ಅಪ್ರೂವಲ್ ತೊಗೊಂಡಿರಲಿಲ್ಲ. ನಾನು ಮುಡಾ ಅಪ್ರೂವಲ್ ತೊಗೊಂಡು CA ಮತ್ತು ಪಾರ್ಕು ಮತ್ತು ರೋಡ್ ಬಿಟ್ಟಿದ್ದೆ. ಆದರೆ ನಾನು ಏನು ಮಾಡಿತ್ತು, ರೋಡ್ ನಾನು ಡೆವಲಪ್ ಮಾಡಿರಲಿಲ್ಲ ಸರಿಯಾಗಿ. ಆಗ ಏನು ಮಾಡ್ತೀನಿ ಅಂತಂದರೆ, ನಾನು ಮುಡಾಗ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನು, ಈ ಮುಡಾಗ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ ರೋಡ್ ಹಾಕ್ಬಿಡು ಅಂತ. ರೋಡ್ ಹಾಕ್ಬಿಡ್ತಾರೆ. ರೋಡ್ ಹಾಕಿದ್ದಕ್ಕೆ ಮುಡಾವರು ರೋಡ್ ಹಾಕ್ತಾವ್ರೆ ಅಂತ ಫೋಟೋ ತೊಗೊಂಡ್ಬಿಟ್ಟು ವಿಡಿಯೋ ತೊಗೊಂಡ್ಬಿಟ್ಟು 50-50% ಅದಕ್ಕೆ ಕೇಳ್ಬಿಡೋದು. ಪಾರ್ಕು ಮುಡಾದವ್ರು ಡೆವಲಪ್ ಮಾಡೋದು, ಅದಕ್ಕೂ ಸಹ ನಾನು ಕಾಂಪನ್ಸೇಷನ್ ಕೇಳ್ಬಿಡೋದು. ಇದು ಒಂದು ನಿಮಿಷ ಬಂದೆ. ಇದು ಒಂದು ಹಗರಣ. ನೆಕ್ಸ್ಟ್ ಲೇಔಟ್ ವೀರಣ್ಣ ಮಾಡಿದ್ರು, ಅದೇನೋ ಗ್ರೀನ್ ಬೆಲ್ಟ್ ಲೇಔಟ್, ಅಪ್ರೂವಲ್ ತಗೊಂಡಿರಲಿಲ್ಲ. ವೀರಣ್ಣ ಅವ್ರು ಏನು ಮಾಡ್ತಾರೆ, ಎಲ್ಲ ಸೈಟುನು ಒಂದು 78-81% ಸೈಟ್ ಬರ್ತದೆ ಮಾಡ್ಬಿಡೋದು. ಇನ್ನು ಮಿಕ್ಕಿರೋದು ರೋಡ್ ಮಾಡಿರ್ತಾರಲ್ಲ, ಆ ರೋಡ್ ಡೆವಲಪ್ ಮಾಡೋದು ಮುಡಾದವರು. ಅದಕ್ಕೆ 50-50% ಮುಡಾದವ್ರು ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ನಾನು ರೋಡ್ನ ಅಂತೇಳಿ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಅದಕ್ಕೆ 50-50% ಸೈಟ್ ತಗೊಂಡ್ಬಿಡೋದು. ಯಾವಾಗ? 2023 ಮೇ ಆದಮೇಲೆ. ಆಮೇಲೆ ಇನ್ನೂ ಒಂದು 2023 ಮೇ ಆದಮೇಲೆ ಆಗಿರ್ತಕ್ಕಂಥ ಹಗರಣ ಏನಂದ್ರೆ, 1968ಅಲ್ಲಿ ನನ್ನೊಂದು ಸೈಟು, ನಂದೊಂದು ಜಾಗ, ನಾನು ಒಬ್ಬ ಪಾಣಿದಾರ, ನಟರಾಜ್ ಗೌಡ್ರು ಡೆವಲಪರು. ನಟರಾಜ್ ಗೌಡ್ರು ಬರ್ತಾರೆ ನನ್ನ ಹತ್ರ, ಅವಾಗ ಏನು ಮಾಡ್ತಾರೆ, ಒಡಂಬಡಿಕೆ ಪತ್ರ ಅಂತ ಮಾಡ್ಕೊಂತಾರೆ. ನಾನು ಪಾಣಿದಾರ, ಅವ್ರು ಸೈಟ್ ಡೆವಲಪ್ ಮಾಡಿಬಿಟ್ಟು ಗ್ರೀನ್ ಬೆಲ್ಟಲ್ಲಿ ಲೇಔಟ್ ಡೆವಲಪ್ ಮಾಡಿಬಿಟ್ಟು ಹೊಟ್ಟೋಗ್ತಾರೆ. ಈಗ ಏನು ಮಾಡ್ತೀನಿ, ನಾನು ಪಾಣಿದಾರ ಅಲ್ವಾ, ಏಜೆಂಟ್ ಬಿಟ್ಟಿರ್ತಾರೆ ಯಾರು, ಈ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ಏಜೆಂಟ್ಗಳು ಬಂದು ನನ್ನ ಹತ್ರ ಅಪ್ರೋಚ್ ಮಾಡ್ತಾರೆ, ನೋಡಪ್ಪ ನಿಂಗೆ 50-50 ಅನುಪಾತದಲ್ಲಿ 11,250 ಸ್ಕ್ವೇರ್ ಫೀಟ್ ಬರ್ತದೆ, ಅಂದರೆ ತತ್ಸುಮಾರು 9 ಸೈಟ್ ಬರ್ತದೆ, ನಿನಗೆ ಒಂದು ಸೈಟ್ ಕೊಡ್ತೀವಿ, 8 ಸೈಟ್ ನಾನು ಕೊಟ್ಬಿಡು ಅಂತ ಹೇಳ್ತಾರೆ. ಕೆಲವು ಸತಿ ಏನು ಮಾಡಿದ್ದಾರೆ, 9 ಸೈಟ್ ನಾನು ಹೆಸರು ಅಲಾಟ್ ಮಾಡಿ ಅವರ ರಿಜಿಸ್ಟರ್ ಮಾಡ್ಕೊಂಡು, ಕೆಲವು ಸತಿ ಏನು ಮಾಡೋರೆ, 1 ಸೈಟ್ ನನಗೆ ಅಲಾಟ್ ಮಾಡಿ 8 ಸೈಟ್ ಅವರೇ ರಿಜಿಸ್ಟರ್ ಮಾಡ್ಕೊಂಬಿಟ್ಟವ್ರೆ. ಇದು 2023 ಮೇ ಆದ್ಮೇಲೆ ಆಗಿರ್ತಕ್ಕಂಥ ಹಗರಣ. ಹೌದು, ನಮ್ಮ ಸರ್ಕಾರ ಇದ್ದಾಗ ಬಿಡಿ ಸೈಟ್ಗಳು ಹೇಳ್ಬೋದು. 2023ಕ್ಕಿಂತ ಮುಂಚೆ ಏನಾಯ್ತು ಅದನ್ನು ಹೇಳಿ. ಅದರ ಆಧಾರದ ಮೇಲೆ ಅವ್ರು ಹೇಳ್ತಿದ್ದಾರೆ, ಎಲ್ಲಾ ಪಕ್ಷಗಳ ಪಾತ್ರ ಕೂಡ ಇದರಲ್ಲಿದೆ. ನೀವು ಅದಂಗೆ ನಿಮಗ್ ಬೇಕಾದಂಗೆ ಟೈಮ್ ಲೈನ್ ಮಾತ್ರ ಫಿಕ್ಸ್ ಮಾಡ್ಕೊಂಡು ಹೇಳ್ತೀರಿ. ಜನರೇನ ಅಷ್ಟು ದಡ್ರ? ಕೇವಲ 2023 ಆದ್ಮೇಲೆ ಮೂಡಾದಲ್ಲಿ ಹಗರಣ ಆಯ್ತು ಅಂತ ಹೇಳಿ ನೀವ್ ಎಕ್ಸ್ಪ್ಲೈನ್ ಮಾಡಿದ್ರೆ ಜನ ಅಷ್ಟು ದಡ್ರ? ನಾನು ದಡ್ಡನೂ ಅಲ್ಲ. ಏನಂದ್ರೆ ಜನಕ್ಕೆ ನೋಡಿ ಎಲ್ಲಿ ಹಗರಣ ಸ್ಟಾರ್ಟ್ ಆಯ್ತು ಅಂತಾನು ಹೇಳ್ತೀನಿ. 2018ರಲ್ಲಿ ಏನು ಪ್ರೊಸೀಡಿಂಗ್ಸ್ ಆಗ್ತದಲ್ಲ, ಅದಾದ ಮೇಲೆ ಯಾವಾಗ 50-50% ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಬದಲಿ ನಿವೇಶನ ಅಂದ್ರೆ ಬಿಡಿ ನಿವೇಶನಗಳು ಅಥವಾ ಸ್ಟ್ರೇ ಸೈಟ್ಸ್ ಅಂತ ಏನು ಹೇಳ್ತಾರಲ್ಲ, ಇಲ್ಲಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಹಗರಣ. ಫಸ್ಟ್ 2020ರಲ್ಲಿ ಈ 50-50 ಅನುಪಾತ ಅಂತ ಅಪ್ ಟು 50% ಇಂದ 50-50 ಅಂತ ಮಾಡ್ತಾರೆ. ಆಮೇಲೆ ಅದಾದ್ಮೇಲೆ ಫಸ್ಟ್ ಸೈಟ್ ಸಿದ್ದರಾಮಯ್ಯನವರಿಗೆ ಆದಂತಹ ಅಲಾಟ್ಮೆಂಟ್ ಇದೆಯಲ್ಲ, ಅದಾದ್ಮೇಲೆ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇರಬಹುದು, ಬಟ್ ನೀವು ಟೈಮ್ ಲೈನ್ ನ ಸ್ಕಿಪ್ ಮಾಡ್ತಿದ್ದೀರಿ. ಸ್ಕಿಪ್ ಮಾಡ್ತಿದ್ದೀರಿ ಟೈಮ್ ಲೈನ್ ನ. ಡಾಕ್ಯುಮೆಂಟ್ ಇದೆ, ನೀವು ಸಮಯ ಕೊಟ್ಟವರು ಹೇಳ್ತಾರೆ, ನೀವು ಸಮಯ ಕೊಟ್ಟರೆ ಹೇಳ್ತಾರೆ. ಸಮೀವುಲ್ ಅವರು ತುಂಬ ಹಿರಿಯರಿದ್ದಾರೆ, ನಟರಾಜ್ ಗೌಡ್ರು ಸಹ ವಕ್ತಾರರು ಹಿರಿಯರಿದ್ದಾರೆ. ನಮಗೂ ಸ್ವಲ್ಪ ಅಲ್ಪ ಜ್ಞಾನ ಇದೆ. ನಾನು ನಾನೇನು ಹೇಳ್ತೀನಿ ಅಂದ್ರೆ, ನಿಮ್ಮ ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಓಪನ್ ಚಾಲೆಂಜ್ ಏನಂತಂದ್ರೆ, ನಿಮಗೆ ಅಕಸ್ಮಾತ್ ಏನಾದರೂ ಈ ಹಗರಣ ಬಯಲಿಗೆ ಬಿಡಬೇಕಾ, ಬಿಜೆಪಿ ಅವರೇ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ತೊಂದರೆ ಇಲ್ಲ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ. ತಗೊಳಕ್ ಮುಂಚೆ ವೀರಣ್ಣ ಅವ್ರಿಗೆ ಒಂದು ಕುಮಾರಸ್ವಾಮಿ, ಮತ್ತೊಂದ್ ಕಡೆ ಬಿಜೆಪಿ ಅವ್ರ ಇನ್ವಾಲ್ವ್ಮೆಂಟ್, ಇದೆಲ್ಲದಕ್ಕೆ ಉತ್ತರ ಕೊಡಬೇಕಾಗಿದ್ದ ಸಿದ್ದರಾಮಯ್ಯ ಅವರು ಮತ್ತೊಂದ್ ಕಡೆ ಬೊಟ್ ಮಾಡ್ತಿದ್ದಾರೆ. ಜಿ ಟಿ ದೇವೇಗೌಡರನ್ನ ಕೇಳಿ ಗೊತ್ತು, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇದರಲ್ಲಿ? ಮೇಡಮ್, ಈಗ ಅಲ್ಲಿ ಅಕ್ರಮ ಆಗಿರೋದು 6,800 ಸೈಟ್ ಅಂತ ಹೇಳಿ ಏನೋ ಒಂದು ಸುದ್ದಿಗಳ ಮೂಲಕ ಬರ್ತಾ ಇದೆ. ಇದರಲ್ಲಿ ಪಾತ್ರ
ನಟರಾಜ್ ಗೌಡರು ಹೇಳ್ತಾ ಇದ್ರು CM ಕುಟುಂಬದವ್ರದ್ದು ಪಾತ್ರ ಇಲ್ಲ ಅಂತ. ಪಾತ್ರ ಹೇಗಿದೆ ನೀವು ಟೈಮ್ ಲೈನ್ ಅಂತ ಹೇಳಿದ್ರೆ ಆ ಟೈಮ್ ಲೈನ್ಗೆ ಅವ್ರ ಪಾತ್ರ ಹೇಗಿದೆ ಅಂತ ನಾನು ಹೇಳ್ತೀನಿ. ನೋಡಿ, ವಿಜಯನಗರದಲ್ಲಿ ಏನು 14 ಸೈಟು ಇವ್ರಿಗೆ ಹಂಚಿಕೆ ಆಗಿದೆ, 38,000 ಸ್ಕ್ವೇರ್ ಫೀಟು. ಅದು ಫಾರ್ಮೇಷನ್ ಆಗಿರೋದು ಲೇಔಟು 1989ರಿಂದ 92ನೇ ಇಸ್ವಿಯಲ್ಲಿ. ಇವರು ಸಿದ್ದರಾಮಯ್ಯವರು 98ರಲ್ಲಿ DCM ಆಗಿದ್ದಾಗ ಆ ಜಾಗನ ಡಿನೋಟಿಫೈ ಮಾಡಿರ್ತಾರೆ. ಆ ಡಿನೋಟಿಫೈ ಆಗೋದಕ್ಕಿಂತ ಹಿಂದೆ ಇಂದಿನ ವಾರಸುದಾರ ಮಾಲೀಕ ನಿಂಗ ಅಲಿಯಾಸ್ ಜವರ ಅಂತ ಆ ಮನುಷ್ಯ ತೀರ್ಕೊಬಿಟ್ಟಿರ್ತಾರೆ ಡಿನೋಟಿಫೈ ಆದಮೇಲೆ. ತದನಂತರ ಯಾವಾಗ 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಇವರು ಸಿದ್ದರಾಮಯ್ಯನವರ ಶ್ರೀಮತಿ ಪತ್ನಿಯ ತಮ್ಮ ಸಹೋದರ ಅವರು ಪರ್ಚೇಸ್ ಖರೀದಿ ಮಾಡ್ತಾರೆ. ಅಂದರೆ ಇದೆಲ್ಲ ಟೈಮ್ ಲೈನ್ ಅರ್ಥ ಮಾಡ್ತಾ ಬಂದರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಅಧಿಕಾರ ದುರುಪಯೋಗ ಕೂಡ ಆಗಿದೆ. ಡಿನೋಟಿಫಿಕೇಶನ್ ಆಗಿದೆ ಇಸ್ವಿ ಏನ್ ಹೇಳಿದ್ರಿ ಸರ್ ನೀವು? 98 ಇಂದ ಅಂದ್ರೆ 1998ರಿಂದ ಪ್ರಾರಂಭ ಆಗಿರೋ ಹಗರಣ ಇದು. 2020ರಲ್ಲಿ 50-50 ಬಂದಾಗ್ಲೂ 23ರಲ್ಲಿ ಅಲ್ಲಲ್ಲ ಇವ್ರು ವೀರಣ್ಣ ಅವ್ರು ಹೇಳ್ತಿರೋದು ಅಂದ್ರೆ ಅಲ್ಲಿ ತಗೊಬೇಕು ಅಂತ ಅಲ್ಲಲ್ಲ ನಟರಾಜ್ ಗೌಡ್ರೆ ನಿಮ್ಮಿಂದಾನೇ ಉತ್ತರ ಬೇಕು. ಒಂದೊಂದು ಚಿಕ್ಕ ಬ್ರೇಕ್ ಹೋಗ್ಬೇಕು. ಆ 98ರಿಂದಲೇ ಒಂದ್ ನಿಮಿಷ ಬ್ರೇಕ್ ಹೋಗಿ ಬಂದ್ಮೇಲೆ ನಾನು ಈ ಪ್ರಶ್ನೆಗೆ ನಟರಾಜ್ ಗೌಡ್ರಿಂದಲೇ ಸುದೀರ್ಘವಾದ ಉತ್ತರ ಬೇಕು. ಅಂದ್ರೆ ಒಂದು ಸೈಟಿನ ವಿಚಾರಕ್ಕೆ ಅಥವಾ 14 ಸೈಟಿನ ವಿಚಾರಕ್ಕೆ ಮುಖ್ಯಮಂತ್ರಿಗಳ ಹುದ್ದೆಯಲ್ಲಿರುವ ಸಿದ್ದರಾಮಯ್ಯ ಅವರು 98ಇಂದ 14 ಸೈಟ್ಗಳ ಮೇಲೆ ಕಣ್ಣಿಟ್ಟು ಅದಕ್ಕೆ ಪ್ಲಾನ್ ಮಾಡಿಕೊಂಡು ದಶಕಗಳಿಂದ ಕಾದು 2023ರಲ್ಲಿ ಪತ್ನಿ ಹೆಸರು ಬಹಳ ಇಂಟ್ರೆಸ್ಟಿಂಗ್ ಇದೆ. 98ರಿಂದ 20 ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.